ಅಯ್ಯಪ್ಪ ಸ್ವಾಮಿ ನೂತನ ಸನ್ನಿಧಾನದ ಭೂಮಿ ಪೂಜೆ. ಅಯ್ಯಪ್ಪ ಸ್ವಾಮಿಗಳ ಕನಸು ನನಸು ಮಾಡಿದ ಮಾಜಿ ಸಚಿವ ಕೆ.ಎನ್. ಗಡ್ಡಿ. ನವಲಗುಂದ ಪಟ್ಟಣದ ಶ್ರೀ ಅಯ್ಯಪ್ಪ ಸ್ವಾಮಿ ನೂತನ ಸನ್ನಿಧಾನದ ಭೂಮಿ ಪೂಜೆ. ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ದಾನವಾಗಿ 15 ಗುಂಟೆ ಜಾಗೆಯನ್ನು ದಾನ ಮಾಡಿದ ಮಾಜಿ ಸಚಿವ ಕೆ.ಎನ್. ಗಡ್ಡಿ ಭೂಮಿ ಪೂಜೆ ಮಾಡಿ ನೂತನ ಸನ್ನಿಧಾನ ಕಾಮಗಾರಿಗೆ ಚಾಲನೆ ನೀಡಿದರು. ಪಟ್ಟಣದ ಪಂಚಾಗ್ರಹ ಮಠದ ಸಿದ್ದೇಶ್ವರ ಶಿವಾಚಾರ್ಯರು, ನಾಗಲಿಂಗಸ್ವಾಮಿ ಮಠದ ವೀರೇಂದ್ರ ಸ್ವಾಮೀಜಿಗಳು ಭೂಮಿ ಪೂಜೆ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ನೀಡಿದ ಭೂದಾನ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ಕೆ ಮಾಜಿ ಸಚಿವ ಕೆ.ಎನ್. ಗಡ್ಡಿ ಅವರ ಭೂದಾನವನ್ನು ಮಾಡಿದ್ದಾರೆ. ದಾನವನ್ನು ಮಾಡುವಂತ ಮನಸ್ಸು ಎಲ್ಲರಲ್ಲಿಯೂ ಬರುವುದಿಲ್ಲ. ಎಲ್ಲ ದಾನಕ್ಕಿಂತ ಭೂದಾನ ಶ್ರೇಷ್ಠವಾಗಿರುತ್ತದೆ. ಈ ಸೇವೆ ಅಪಾರವಾಗಿದೆ ಎಂದರು. ಭೂದಾನಿ ಮಾಜಿ ಸಚಿವ ಕೆ.ಎನ್. ಗಡ್ಡಿ ಮಾತನಾಡಿ, ಧಾರ್ಮಿಕ ಕಾರ್ಯಕ್ಕೆ ಸದಾ ಸಿದ್ಧನಾಗಿರುತ್ತೇನೆ. ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಸಮಸ್ಯೆ ಕುರಿತು ಭಕ್ತರು ತಿಳಿಸಿದಾಗ, ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಅಯ್ಯಪ್ಪನ ಪ್ರೇರಣೆಯಾದಂತೆ ಧಾರ್ಮಿಕ ಕಾರ್ಯದಿಂದ ಸಕಲ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ. ನೀಡಿದ ದಾನವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಶ್ರೀ ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಬೇಕೆಂದು ಹೇಳಿದರು. ಭಾರತೀಯ ಅಯ್ಯಪ್ಪ ಸೇವಾ ಸಂಘ ರಾಜ್ಯ ಕಾರ್ಯದರ್ಶಿ ಶಿವಾನಂದ ಬಾರ್ಕಿ ಮಾತನಾಡಿ, ಸ್ಥಳೀಯ ಅಯ್ಯಪ್ಪನ ಭಕ್ತರ ಪ್ರತಿ ವರ್ಷ ದರ್ಶನಕ್ಕೆ ಹೋಗುತ್ತಾರೆ. ಪಟ್ಟಣದಲ್ಲಿ ಸನ್ನಿಧಾನ ಇಲ್ಲದೆ ಸ್ವಾಮೀಜಿಗಳು ಕಷ್ಟಗಳನ್ನು ಪಡುತ್ತಿದ್ದರು. ಭೂದಾನಿ ಮಾಜಿ ಸಚಿವರಾದ ಕೆ.ಎನ್. ಗಡ್ಡಿ ಅವರು ದಯಾಗುಣದಿಂದ ಇವತ್ತು ಭವ್ಯವಾದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವಾಗುತ್ತಿರುವುದನ್ನು ಅಯ್ಯಪ್ಪ ಸ್ವಾಮಿಗಳಿಗೆ ಎಲ್ಲಿಲ್ಲದ ಸಂತೋಷವಾಗಿದೆ. ಇದರ ಶ್ರೇಯಸ್ಸು ಕೆ.ಎನ್. ಗಡ್ಡಿ ಅವರಿಗೆ ಸಲ್ಲುತ್ತದೆ. ಗಡ್ಡಿಯವರು ನೀಡಿದ ಭೂದಾನ ಶಾಶ್ವತವಾಗಿ ಉಳಿಯುತ್ತದೆ. ಭೂದಾನಿಗಳಿಗೆ ಶ್ರೀ ಅಯ್ಯಪ್ಪ ಸಕಲ ಶ್ರೇಯಸ್ಸು, ಸಮೃದ್ಧಿ, ಆರೋಗ್ಯ ನೀಡಿ ಕಾಪಾಡಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ರಾಯನಗೌಡ ಪಾಟೀಲ್, ಪ್ರಕಾಶ್ ಶಿಗ್ಲಿ, ಲೋಕನಾಥ್ ಎಬ್ಸೂರ್, ಗುರುಸ್ವಾಮಿಗಳಾದ ನಿಂಗಪ್ಪ ಮಳ್ಳೂರ್, ಮೋಹನ್ ಗುರುಸ್ವಾಮಿ, ಆನಂದ್ ಗುರುಸ್ವಾಮಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.